ಸೋನಲ್ ಅವ್ರ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಏನು ಮಾತಿಗೆ ಕರೀತಾ ಇಲ್ಲ, ಯಾಕಂದ್ರೆ ಅವ್ರು ಹೇಳಿದ್ರು ಇವತ್ ನಾನು ಸುಮ್ನೆ ನಮ್ಮ ಯಜಮಾನ್ರ ಕಾರ್ಯಕ್ರಮ, ನಮ್ಮ ಯಜಮಾನ್ರ ಸಿನಿಮಾದ ಕಾರ್ಯಕ್ರಮ ನೋಡೋದಕ್ ಬಂದಿದ್ದೀನಿ, ಮಾತಾಡೋದಕ್ ಕರಿಬೇಡಿ ಅಂತ. ಆದ್ರೂ ಕೂಡ ಅದೇ ಹೇಳಿದಲ್ಲ, ಇವಾಗ ಹೆಂಗೆ ಪುನೀತ್ ಹೇಳಿದ್ನೋ, ಇವತ್ತು ಮನೆಯಲ್ಲಿ ತಾಯಂದ್ರು ಎಲ್ಲಾ ಮಕ್ಳಿಗೂ ಸಪೋರ್ಟ್ ಮಾಡ್ತಾರೆ. ಯಾಕಂತಂದ್ರೆ ನಮ್ಮನ್ನ ಚಿಕ್ಕ ವಯಸ್ಸಿಂದ ನೋಡಿರ್ತಾರೆ, ನಮ್ ಸರಿ ಏನು ನಮ್ ತಪ್ಪೇನು ಇದನ್ನೆಲ್ಲ ನೋಡ್ಕೊಂಡ್ ಬಂದಿರ್ತಾರೆ. ಸೊ ನಂಬಿಕೆ ಇಟ್ಟಿರ್ತಾರೆ, ಖಂಡಿತವಾಗ್ಲೂ ಅದು ಇರುತ್ತೆ. ಆದ್ರೆ ಯಾವಾಗ ನಮ್ ಹೆಂಡತಿಯಾಗಿ ಬರ್ತಾರೆ, ಹೊಸ ಜೀವನ ಎಲ್ಲಾರ್ನು ತೊರೆದು ನಮ್ ಮನೆಗೆ ಬಂದಿರ್ತಾರೆ. ಹೊಸ ಪರಿಸರಕ್ಕೆ ಅರ್ಥ ಮಾಡ್ಕೋಬೇಕು, ಹೊಸ ವ್ಯಕ್ತಿನ ಅರ್ಥ ಮಾಡ್ಕೋಬೇಕು. ನಮ್ಮ ಕೆಲ್ಸಗಳು ತುಂಬಾನೇ ರೆಗ್ಯುಲರ್ 9 to 5 ಜಾಬ್ ತರ ಇರಲ್ಲ ನಮ್ ಕೆಲ್ಸಗಳು, ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಮೆಂಟಲಿ ತುಂಬಾ ದೊಡ್ಡ ಸಪೋರ್ಟ್ ನಮ್ಮ ಶ್ರೀಮತಿ ಅವ್ರದ್ದಾಗತ್ತೆ. ಸೊ ಹಾಗಾಗಿ ಅವರು ನನಗೆ ಅಷ್ಟೇ ಅದ್ಭುತವಾದ ಸಪೋರ್ಟ್ ನ ಕೊಡ್ತೀರಿ ಸಿನಿಮಾ ಮುಖಾಂತರ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಒನ್ಸ್ ಅಗೇನ್ ನೀವೆಲ್ಲ ಬಂದಿದ್ದಕ್ಕೆ ನನ್ನ ಕಡೆಯಿಂದ ಮೀಡಿಯಾದವ್ರಿಗೆ ಅಂಡ್ ಎವ್ರಿ ಗೆಸ್ಟ್, ಎಲ್ಲಾ ಗೆಸ್ಟ್ ಗಳು ಬಂದಿದ್ದಕ್ಕೆ, ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಇಂದ ಹಿಡಿದು ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಂಕಿತ್ ಅವ್ರು ಥ್ಯಾಂಕ್ ಯು ಸೋ ಮಚ್, ಅದ್ಭುತವಾದ ಕಾರ್ಯಕ್ರಮ ಹೋಸ್ಟ್ ಮಾಡ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶರಣ್ ಸರ್. ನಾನು ಹೇಳಿಲ್ವಾ, ಕ್ರಿಯೇಟಿವಿಟಿ ಅಂತ ಬಂದ್ರೆ ಫಸ್ಟ್ ರ್ಯಾಂಕ್. ಆ ಸ್ಪೀಚ್ ಅಲ್ಲೂ ಮಿಡಲ್ ಆರ್ಡರ್, ಓಪನಿಂಗ್ ಬ್ಯಾಟ್ಸ್ಮನ್ಸ್, ಪವರ್ ಇರುವಂತ ಸ್ಟಾರ್ಸ್ ಎಲ್ಲರೂ ಬರ್ತಾರೆ ಅಂತ ಹೇಳ್ಬಿಟ್ಟು, ನೀವು ನಿಜವಾಗ್ಲೂ ಕನ್ನಡ ಚಿತ್ರರಂಗ ಚಿನ್ನದ ಗಣಿ ಅಂತ ಹೇಳಿದ್ರಿ. ಆ ಚಿನ್ನದ ಗಣಿಯಲ್ಲಿ ನೀವೊಂದು ಪ್ರಮುಖವಾದ ಆಸ್ತಿ ತರುಣ್ ಸರ್. ಹಿಂಗೆ ಅಂತ ಹೋಗ್ಲಿ ಗ್ರಾಫ್ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಬೆಸ್ಟ್ ವಿಶಸ್ ನಿಮ್ಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.